ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಜೂನ್ 2ನೇ ತಾರೀಕು ಗುರು ಬದಲಾವಣೆಯ ಪ್ರಯುಕ್ತ ವಿಶೇಷವಾಗಿರುವಂಥ ಪೂಜೆಯ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಬೋದು. ಏನೆಲ್ಲ ವಿಶೇಷತೆಗಳಿರುತ್ತೆ ಆ ದಿನ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಸ್ಕ್ರೋಲ್ ಆಗ್ತಾ ಇದೆ. ಮಹಾಗಣಪತಿಯ ಹೋಮ, ಮಹಾಸುದರ್ಶನ ಹೋಮ, ಲಕ್ಷ್ಮೀ ನರಸಿಂಹ ಹೋಮ, ಹೀಗೆ ಅನೇಕ ಪೂಜೆಗಳು ಆ ದಿನ ಇರುತ್ತೆ. ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಬೇಕು ಅಂದ್ರೆ ನೀವು ನಂಬರ್ಸ್ಗೆ ಕಾಲ್ ಮಾಡ್ಬೋದು. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ ಹುಟ್ಟಿರೋ ಸಮಯದಲ್ಲಿ ಹೇಗಿರ್ತಾರೆ, ಆ ವ್ಯಕ್ತಿತ್ವ, ಸ್ವಭಾವ, ಏನ್ ಮಾಡ್ಕೊಂಡ್ರೆ ಜೀವನದಲ್ಲಿ ಒಳತನ್ನ ಕಾಣ್ತಾರೆ, ಇದ್ರ ವಿಚಾರವಾಗಿ ತಿಳಿಸ್ಕೊಡ್ತಾ ಬಂದ್ರಿ. ಇನ್ನು ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆಯಲ್ಲಿ ಹುಟ್ಟಿರೋರ್ಗೆ ಅಂದ್ರೆ 10, 11, 12 ಈ ಸಮಯದಲ್ಲಿ ಹುಟ್ಟಿರೋರ ಸ್ವಭಾವ ಹೇಗಿರುತ್ತೆ, ಇವರು ಜೀವನದಲ್ಲಿ ಏಳಿಗೆಯನ್ನ ಕಾಣ್ಬೇಕು ಅಂದ್ರೆ ಏನ್ ಬದಲಾವಣೆಯನ್ನ ಲೈಫಲ್ಲಿ ಮಾಡ್ಕೋಬೇಕಾಗುತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಸಮಯ ಬಹುಶಃ ಅವರಿಗೆ ಕಚೇರಿಗೆ ಹೋಗುವಂಥದ್ದು, ಬಿಸಿ ಪೀಕ್ ಅವರ್ಸ್ ಅಂತ ಒಂದು ರೀತಿ. ಇವರು ಬಹಳ ಆಶಾವಾದಿ, ಆಮೇಲೆ ಸ್ವಲ್ಪ ಸೂಕ್ಷ್ಮ ಜೀವಿಗಳು, ತುಂಬ ಸೆನ್ಸಿಟಿವ್. ಏನಾದರೂ ಒಂದು ಅಂದ್ಬಿಟ್ರೆ ಮುಗೀತು, ಅದನ್ನೇ ಯೋಚನೆ ಮಾಡ್ತಾರೆ. 10 ಸಲ ಹಿಂಗನ್ಬಿಟ್ಟಲ್ಲ ಅವರು, ಹಿಂಗನ್ಬಿಟ್ಟಲ್ಲ ಅವರು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ತುಂಬ ಸೆನ್ಸಿಟಿವ್, ತುಂಬ ಅಂದರೆ ತುಂಬ. ಆಮೇಲೆ ಬಹಳ ಆಶಾವಾದಿ, ದೊಡ್ಡ ಆಶಾ ಗೋಪುರವನ್ನೇ ಕಟ್ಕೊಂಡಿರ್ತಾರೆ. ಆಮೇಲೆ ನಾಯಕತ್ವದ ಗುಣಗಳು ಇರ್ತವೆ ಇವರಿಗೆ, ಒಬ್ಬರಿಗೆ ಸಹಾಯ ಮಾಡೋ ಗುಣಗಳು ಇರ್ತವೆ ಇವರಿಗೆ. ಕರ್ಮ ಏನಂದರೆ ಯಾರೋ ದುಷ್ಟರು ಸಿಕ್ಕಿ ಅವರ ಸಹವಾಸಕ್ಕೆ ಈಡಾಗಿ ಹಾಳಾಗುವ ಗುಣದವರು ಇವರಾಗಿರ್ತಾರೆ. ತುಂಬ ಆಶಾವಾದಿ, ತುಂಬ ಸೂಕ್ಷ್ಮ ಬುದ್ಧಿ, ಎಲ್ಲವನ್ನು ಗ್ರಹಿಸ್ತಾರೆ. ಉತ್ತಮವಾಗಿರೋ ನಾಯಕನ ಗುಣಗಳು ಇದ್ದಾವೆ ಅವರಿಗೆ. ಈ ನಾಯಕ ಆಗಿರೋನು ಇನ್ನೊಬ್ಬರಿಗೆ ಸೇವಕನ ರೂಪದಲ್ಲಿ ಹೋಗ್ಬಿಡ್ತಾನೆ, ಅಂದರೆ ದುಷ್ಟರಿಗೆ ಬಲಿ ಆಗ್ಬಿಡ್ತಾನೆ. ಈ ಟೈಮಲ್ಲಿ ಹುಟ್ಟಿರೋವಂಥದ್ದು ಸ್ವಲ್ಪ ನೀವು ಗಮನಿಸಬೇಕು. ಬಹಳ ಚೆನ್ನಾಗಿದೆ, ಯಾಕಂದರೆ ನೀವು ಒಂದು ಮುಹೂರ್ತಕ್ಕೆ ಹತ್ತಿರದಲ್ಲಿರೋರು ನೀವು. ಆಮೇಲೆ ಸೂರ್ಯನಿಗೆ ಸಂಧಿಕಾಲ ಅದು 12 ಅನ್ನೋದು. ಅದಕ್ಕೆ ನೀವು ಈ ಪ್ರಾತಃ ಕಾಲ ಸಾಯಂಕಾಲಕ್ಕೂ ಮಧ್ಯದಲ್ಲಿರ್ತಕ್ಕಂಥವ್ರು ನೀವು. ಬಹಳ ಅದ್ಭುತಗಳು ಜರುಗುವಂಥದ್ದು. ಅದಕ್ಕೆ ನೀವು ಎಂದಾದರೂ ಸರಿಯೇ ನಿಮ್ಮ ಸಮಯವನ್ನು ಆಧರಿಸಿ ಅದರಲ್ಲೂ ಒಂದು ದಿನಾಂಕಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನಾದರೂ ಒಂದು ದಿನ, ಯಾವತ್ತೋ ತಿಂಗಳಿಗೆ ಒಂದು ಸಲ ಆದರೂ ಮಾಷಾಪೂಪದಾನವನ್ನು ಮಾಡ್ತೀನಿ ಅಂತಂದರೆ ದುಷ್ಟರು ನಿಮ್ಮನ್ನು ಬಿಟ್ಟು ಹೊರಟಾಗ್ತಾರೆ. ನಿಮ್ಮ ಹತ್ರ ಏನು ವರ್ಕೌಟ್ ಆಗಲಿಲ್ಲ ಅಂತ ಮಾಷಾಪೂಪದಾನವನ್ನು ಮಾಡುವಂಥದ್ದು. ನೀವೇ ಮನೆಯಲ್ಲಿ ಸ್ವತಃ ಮನೆಯಲ್ಲಿ ಮಾಡಿ, ಮಾಷಾಪೂಪ ಅಂದರೆ ಉದ್ದಿನೋಡೆ, ಅದನ್ನು ದಾನ ಮಾಡ್ತೀನಿ ಅಂತಂದರೆ, ಎಲ್ಲಾದರೂ ಅಮ್ಮನೋ ದೇವಸ್ಥಾನ ನೈವೇದ್ಯ ಮಾಡಿ ಹಂಚ್ತೀನಿ ಅಂತಂದರೆ, ಅಥವಾ ಹನುಮಂತನಿಗೆ ಮಾಲ ರೂಪದಲ್ಲಿ ಹಾಕ್ತೀನಿ ಅಂತಂದರೆ, ಓ ರಾಮ, ಅತ್ಯಂತ ಅಧಿಕವಾಗಿರೋ ಲಾಭವನ್ನು ಪಡ್ಕೊಳ್ತೀನಿ. ಬಟ್ ದುಶ್ಚಟಗಳಿಗೆ ಬಲಿಯಾಗಬಾರದು. ತುಂಬ ಸೂಕ್ಷ್ಮ ಜೀವಿಗಳಿವರು. ಇವರುಗಳಿಗೆ ನಡೆಯಲ್ಲಿ ನುಡಿಯಲ್ಲಿ ನಡೆದುಕೊಳ್ಬೇಕಂತ ಬಹಳ ಇಷ್ಟ. ಕಾರಣಾಂತರದಿಂದ ಯಾವುದೋ ಮಾಡೋಕ್ಕೆ ಹೋಗಿ ಏನೋ ಮಾಡ್ತಾ ತಲೆ ಮೇಲೆ ಕೆಲವೊಂದು ಭಾರವನ್ನು, ಅನ್ಯ ಭಾರವನ್ನು ಹೊತ್ಕೊಂಡಿರ್ತಾರೆ. ಬಹಳ ದುಃಖವನ್ನು ಪಡ್ತಿರ್ತಾರೆ. ಸಹಿಷ್ಣುತೆ ಇರತಕ್ಕಂಥದ್ದು, ಸಹನೆ ಇರುವಂಥವ್ರು. ಅದು ಇನ್ಯಾವುದೋ ಲೋಲುಪ್ತೆಗೆ ಒಳಗಾಗಿ ಬಹುಶಃ ನೀವು ದಂಡ ತೆರಬೇಕಾಗತ್ತೆ. ಅದೇನೋ ಒಂದು ಹೇಳ್ತಾರಲ್ಲ, ಕೆಟ್ಟವರ ಸಹವಾಸ ಮಾಡಿದ್ದಕ್ಕಾಗಿ ನಾನು ಕಟ್ತಾ ಇರೋ ಪೆನಾಲ್ಟಿ. ತಪ್ಪಿಲ್ಲ, ನಿಮ್ಮದು ಪಾತ್ರ ಇಲ್ಲ, ಅಲ್ಲೆಲ್ಲೂ ಕೂಡ ನಿಮ್ಮದು ಎಳ್ಳಷ್ಟು ಋಣವಿಲ್ಲ. ಆದರೂ ಕೆಟ್ಟವರ ಸಹವಾಸ ಮಾಡಿದ್ದೇ ದೊಡ್ಡ ಋಣ. ಅದಕ್ಕಾಗಿ ನೀವು ಎಚ್ಚೆತ್ಕೊಂಡು ಹೊರಗೆ ಬರ್ತೀನಿ ಅಂತಂದರೆ ಈ ಸಂದರ್ಭದಲ್ಲಿ ಬಹುಶಃ ಈ 2 ತಾಸಲ್ಲಿ 10 ರಿಂದ 12 ಗಂಟೆ ಒಳಗಡೆ ನಾನು ಹೇಳಿದ್ದ ಮಾಷಾಪೂಪದಾನವನ್ನು ತಿಂಗಳಿಗೊಂದು ಸಲ, ಆದರೆ ಪ್ರತಿನಿತ್ಯವೂ ಕೂಡ ನಾನು ಮಾಡ್ತೀನಿ ಅಂತಂದರೆ, ತಾಂಬೂಲವನ್ನು, ಈಗ ನೀವು ಮನೆಯಿಂದ ಹೊರಗಡೆ ಕಚೇರಿಗೆ ಹೋಗ್ತೀನಿ ಅಂದ್ಕೊಳ್ಳಿ, ತಾಂಬೂಲವನ್ನು ನೋಡೋದು, ಕೈಯಲ್ಲಿ ಮುಟ್ಟೋದು, ಕಣ್ಣಿಗೆ ಹೊತ್ಕೊಂಡು ಅಲ್ಲಿಟ್ಟೋಗೋದು, ಸಾಂಗತ್ಯ ಏರ್ಪಡುತ್ತೆ, ಲಕ್ಷ್ಮೀನಾರಾಯಣರ ಕೃಪೆ ಇರುತ್ತೆ. ತಾಂಬೂಲವನ್ನು ದೇವರಿಗೆ ನೈವೇದ್ಯ ಮಾಡೋದು. ಆಮೇಲೆ ಈ ಸಂದರ್ಭದಲ್ಲಿ ಏನು ಹುಟ್ಟಿದಿರೋ ಇವ್ರ ಮನೆಯಲ್ಲಿ ತಾಂಬೂಲ ಖಾಲಿ ಆಗಬಾರ್ದು, ದರಿದ್ರ ಬರಲ್ಲ ನಿಮಗೆ. ಆಮೇಲೆ ನೀವು ಸಾಧ್ಯ ಆದಷ್ಟು ಈ ಸಂದರ್ಭ ಹುಟ್ಟಿರ್ತಕ್ಕಂಥ ರಾತ್ರಿ ಊಟ ಆದ ಮೇಲೆ ತಾಂಬೂಲ ಹಾಕುವಂಥದ್ದು. ತಾಂಬೂಲ ಹಾಕಲೇಬೇಕು. ನಿಮಗೆ ಯಾವುದೋ ದೊಡ್ಡ ದೊಡ್ಡ ತರಹದ ಕಾಯಿಲೆಗಳು ಬರೋದಿಲ್ಲ. ಆಮೇಲೆ ದೊಡ್ಡ ದೊಡ್ಡ ಟೆನ್ಷನ್ಗಳು ಬರೋದಿಲ್ಲ. ಬೆಳಿಗ್ಗೆ ನೀವು ದೇವರಿಗೆ ನೈವೇದ್ಯ ಮಾಡಿದ್ದ ಆ ತಾಂಬೂಲ ಹೂಗಿ ಫಲ ಸಮಾಯುಕ್ತಂ ನಾಗವಲ್ಲು ತಲೆಯುಕ್ತಂ, ಅದನ್ನು ನೀವು ನೈವೇದ್ಯ ಮಾಡಿ ರಾತ್ರಿಗೆ ನೀವೇನಾದರೂ ಕೂಡ
ಜಗದು ಸ್ವಾದ ನೋಡ್ತೀನಿ ಅಂತಂದರೆ ಕಳೆ ಬರುತ್ತೆ ಮುಖದಲ್ಲಿ, ಖುಷಿ ಬರುತ್ತೆ ನಿಮ್ಮ ಕುಟುಂಬದಲ್ಲಿ, ಸಂತೋಷ ಬರುತ್ತೆ ನಿಮ್ಮ ಕಚೇರಿಯಲ್ಲಿ, ಇಷ್ಟು ಪಡ್ಕೊಳ್ತೀರಿ. ಇದನ್ನು ನೀವು ಒಂದನೇದು ಮಾಷಾಪೋಪ, ಎರಡನೇದು ತಾಂಬೂಲ. ಈ ಸಂದರ್ಭದಲ್ಲಿ ಕೆಟ್ಟವರನ್ನು ನೀವು ಬಿಡೋಕ್ಕಾಗಲ್ಲ, ನಿಮ್ಮನ್ನು ಅವ್ರು ಬಿಟ್ಟು ಹೋಗ್ತಾರೆ. ಪಾಪ ನಾವ್ಯಾಕೆ ಅದನ್ನು ಹಾಳು ಮಾಡಬೇಕು ಅಂತ ನಿಮ್ಮಲ್ಲಿರೋ ಒಳ್ಳೆ ಗುಣಗಳನ್ನು ನೋಡಿ ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಅಂತಹ ಸೂಕ್ಷ್ಮವಾಗಿರುವಂಥ ನೀವು ಯಾಕೆ ಅದು ಯಾವುದೋ ದುಷ್ಟರಿಗೆ ಸಿಕ್ಕಾಕೋಬೇಕು, ಯಾಕೆ ಆ ದುಷ್ಟ ಸಹವಾಸ ಸಿಕ್ಕಾಕೋಬೇಕು? ಅದ್ಭುತವಾಗಿರ್ತಕ್ಕಂಥ ಧನ ಸಂಪತ್ತನ್ನು ಪಡಿತೀರಿ ಒಂದು ತಾಂಬೂಲದಿಂದ ನೀವು ಬೆಳಗ್ಗೆ ಮುಟ್ಟಬೇಕು. ನೀವು ಆ್ಯಕ್ಚುಲಿ ಒಂದು 5 ಎಲೆ, ಒಂದು 10 ಅಡಿಕೆನ ಅದನ್ನು ಇಡೋದು, ನೈವೇದ್ಯ ಮಾಡುವಂಥದ್ದು, ದೇವರ ಮುಂದೆ ಇಟ್ಟುಬಿಡುವಂಥದ್ದು, ರಾತ್ರಿ ಪ್ರತಿನಿತ್ಯ ಮಾಡ್ಬೋದು. ಕೊನೆ ಪಕ್ಷಿ ನಿಮ್ಮ ಹುಟ್ಟಿದ ಆ ಡೇಟ್ ಅಂದು ಆ ಟೈಮಲ್ಲಾದರೂ ಅದನ್ನು ಮಾಡ್ತಾ ಹೋಗಿ ರಾತ್ರಿ ಊಟ ಆದಮೇಲೆ ನೀವು ತಾಂಬೂಲನ ಮೆಲ್ಲುವಂಥದ್ದು. ಸೊ ಈ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಂಡಂಗೆನೆ ಲೈಫಲ್ಲಿ ಮಿರಾಕಲ್ಸ್ ಕಾಣುವಂಥದ್ದು ಸಾಧ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಏನೇನೋ ಪ್ರಯತ್ನ ಪಟ್ಟಿರ್ತಾರೆ, ಆಗಿರೋದಿಲ್ಲ. ಕೆಲವು ಸತಿ ಇದನ್ನ ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ದೊಡ್ಡದು ಖಜಾನೆ ರಿಸರ್ವ್ ಬ್ಯಾಂಕ್ ಅಲ್ಲಿ ದೊಡ್ಡದಾಗಿ ಹಾಕಿ ಇಟ್ಬಿಟ್ಟಿದ್ದಾರೆ, ಬಂಡಲ್ ನೋಟ್ ಹಾಕಿ ಇಟ್ಬಿಟ್ಟಿದ್ದಾರೆ. ಅದಕ್ಕೇನು ದೊಡ್ಡದೊಂದು ಲಾಕ್ ಮಾಡಿರ್ತಾರೆ, ಕೀ JCB ಬಂದೇನು ಕೀ ಓಪನ್ ಮಾಡಲ್ಲ, ಯಾರ ಹತ್ರ ಇರುತ್ತಲ್ಲ ಕೀ, ಅದ್ರೊಳಗಡೆ ಹೊರಟೋಗ್ತಾರೆ. ಅದ್ಭುತವಾಗಿದೆ ಎಕ್ಸಾಮ್. ಇಷ್ಟೇ ಕೀ, ನೀವು ರಿಸನ್ ಮಾಡ್ಕೊಂಡ್ರೆ ಸಾಕು, ಎಲ್ಲಿಗೋ ತಲುಪ್ತಾರೆ. ಖಂಡಿತ ಗುರುಗಳೇ, ಇಷ್ಟೆಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋವನ್ನ ಮುಗಿಸುವಂತ ಸಮಯ ಆಗಿದೆ. ನಮಸ್ಕಾರ.